ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತಿಂದ ನಾವು 45 ಡೇಸ್ದು ಚಾಲೆಂಜ್ ತಗೊಂಡಿದ್ದೀವಿ, ಫ್ಲೆಕ್ಸ್ 45 ಅಂತ. ಸೊ ಅದಕ್ಕೂ ಬೆಳಿಗ್ಗೆ ಬೇಗ ಎದ್ದು ಎಕ್ಸಸೈಸ್ ಮಾಡಿ ಬಾಡಿನ ಫಿಸಿಕಲ್ ಆ್ಯಕ್ಟಿವ್ ಆಗಿ ಇಟ್ಕೊಂಡು ಆ್ಯಂಡ್ ಬುಕ್ ಓದೋ ಅಭ್ಯಾಸ ಫಸ್ಟಿಂದ ಇದೆ. ಈಗ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಒಂದು ಬುಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಮೇಝಿಂಗ್ ಆಗಿದೆ ಬುಕ್ಕು, ಸಖತ್ ಅನಿಸ್ತಿದೆ. ಸೊ ಅದಾದಮೇಲೆ ನಮ್ಮ ಬ್ಯಾಕ್ ಟು ರೊಟೀನ್, ನಾವು ರೆಡಿಯಾಗಿ ನ್ಯೂಟ್ರಿಷನ್ ಕ್ಲಬ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಇನ್ನೊಂದು ಏನಂದರೆ ಖುಷಿ, ಒಟ್ಟಿಗೆ ಹೋಗ್ತಾ ಇದ್ದೀವಿ. ಇವತ್ತು ಗುರುವಾರ. ತುಂಬ ಹಿಂದೆ ಅಂದರೆ ಒಂದು 2-3 ಇಯರ್ಸ್ ಬ್ಯಾಕು ನಾನು ನವೀನ್ ಎವ್ರಿ ಥರ್ಸ್ಡೇ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬರೋ ಅಭ್ಯಾಸ ಇತ್ತು. ಅದನ್ನ ಮಿಸ್ ಮಾಡಿಬಿಟ್ಟಿದ್ವಿ. ಸೊ ಈಗ ಅಗೇನ್ ನವೀನ್ ಹೇಳಿದ್ರು ಬಾ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಸೊ ತುಂಬ ಖುಷಿ ಆಯಿತು. ರಾಯರು ಕರೆಸ್ಕೊಂಡ್ರು. ಸೊ ಹೋಗಿ ದರ್ಶನ ಮಾಡಿ ಅಗೇನ್ ನಮ್ಮ ಒಂದು ರೊಟೀನ್ಗೆ ಹೋದ್ವಿ. ಅಲ್ಲಿ ಫಸ್ಟ್ ಮಾರ್ನಿಂಗ್ ಫ್ರೆಶ್ ಸರ್ವ್ ಮಾಡಿದವರು ನವೀನ್. ಥ್ಯಾಂಕ್ ಯು ಸೋ ಮಚ್. ಎವ್ರಿ ಡೇ ನಮ್ಮ ಮಾರ್ನಿಂಗ್ ಬಿಗಿನ್ ಆಗೋದು ಗುಡ್ ಮಾರ್ನಿಂಗ್ ದಿವ್ಯಾ, ಗುಡ್ ಮಾರ್ನಿಂಗ್ ನವೀನ್ ಅಂತ ಹೇಳಿ. ಸೊ ಅದಾದಮೇಲೆ ಸೀದಾ ನಾನು ಹೋಗಿದ್ದು ಅಮ್ಮನ ಮನೆ. ಸೊ ಮಧ್ಯಾಹ್ನ ಊಟ ಅಲ್ಲೇ ರೆಡಿ ಮಾಡಿದ್ರು. ಸೊ ಅಲ್ಲಿಗೆ ಹೋದರೆ ಏನೂ ಕೆಲಸ ಇರಲ್ಲ. ಆ್ಯಂಡ್ ನಾನು ಈ ಕಡೆ ಬಂದರೆ ನಮ್ಮ ಯಜಮಾನ್ರಲ್ಲಿ ನೋಡಿ ಏನು ಮಾಡ್ಕೊಂಡು ತಿಂದಿದ್ದಾರೆ ಅಂತ. ಯೂಶ್ವಲಿ ನಾನು ಗುರುವಾರ ನಾನ್ ವೆಜ್ ತಿನ್ನಲ್ಲ. ಸೊ ಅವರು ಫಿಶ್ ಮಾಡ್ಕೊಂಡು ಅವ್ರಿಗೇನು ಬೇಕೋ ಹೇಗೋ ಚೆನ್ನಾಗಿ ಮಾಡ್ಕೊಂಡು ತಿಂದಿದ್ದಾರೆ. ಸೊ ನಾನು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ನೀಟ್ ಮಾಡಿದರು, ಬಟ್ ಆದರೂ ಸಮಾಧಾನ ಆಗಲ್ವಲ್ಲ ನಮ್ಮ ಹೆಂಗಸರಿಗೆ. ಸೊ ಅದಕ್ಕೆ ಮನೆಗೆ ಬಂದ ತಕ್ಷಣ ಇಮಿಡಿಯೇಟಾಗಿ ಕ್ಲೀನಿಂಗ್ಗೆ ನಿಂತ್ಕೊಂಡೆ ನಾನು. ಒಂಥರ ನೆಮ್ಮದಿ, ಕಿಚನ್ನು ಮನೆ ಎಲ್ಲ ಕ್ಲೀನಾಗಿದ್ಬಿಟ್ರೆ. ಸೊ ನನಗೇನೋ ತುಂಬ ನೆಮ್ಮದಿ ಕೊಡುತ್ತೆ ಮನೆ ಕ್ಲೀನಾಗಿದ್ದರೆ. ಆ್ಯಂಡ್ ಹಾಗೆಯೇ ನಂದು ಸ್ವಲ್ಪ ಕ್ಲೀನಿಂಗಲ್ಲಿ ನಾನು ಸೂಪರ್. ಮನೆ ಕ್ಲೀನಾಗಿರಬೇಕು, ಕಿಚನ್ ಕೂಡ ನೀಟಾಗಿರಬೇಕು. ಸೊ ಇದ್ರ ಮಧ್ಯೆ ನಂದೊಂದು ಸೆಷನ್ ಇತ್ತು. ಸೊ ಇದನ್ನು ಸಹ ಅಟೆಂಡ್ ಮಾಡಿದೆ ನಾನು. ಮಧ್ಯದಲ್ಲಿ ಅಟೆಂಡ್ ಮಾಡಿ ಮುಗಿಸಿ ಅದಾದಮೇಲೆ ರೆಡಿಯಾಗಿ ನಾನು ನನ್ನ ತಂಗಿ ಫ್ರೆಂಡ್ಸ್ಗೆ ಶಾಪಿಂಗ್ ಅಂತ ಹೋದ್ವಿ. ಸೊ ಹೋಗಿ ಬಂದು ನಾಳೆ ಒಂದು ಕಡೆ ಹೋಗ್ತಿದ್ವಿ. ಸೊ ಅದಕ್ಕೆ ಪ್ಯಾಕಿಂಗ್ ಮಾಡಿಕೊಂಡು ಶೇಕ್ ಕುಡಿದು ಈ ದಿನಾನ ಮುಗಿಸಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಬಾಯ್ ಬಾಯ್.